ಎಲ್ಲವೂ ರೆಡಿ ಇದೆ, ಹ್ಮ್ ಹಾಗಂತ ಬಿಡೋ ಮಾತಿಲ್ಲ. ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ, ಸುಮ್ನೆ ಏನಾಗ್ತಿತ್ತು ಹೇಳಿ? ಏನೂ ಆಗ್ತಾ ಇರ್ಲಿಲ್ಲ. ಕಾಗೆ ಕೂತ್ಕೊಳ್ಳೋಕು, ಒಂದ್ ನಿಮಿಷ, ಕಾಗೆ ಕೂತ್ಕೊಳ್ಳೋಕು ಹಣ್ಣು ಬಿಡೋಕು ಒಂದೇ ಆಗತ್ತೆ. ಅವನ್ಗೆ ಸರ್ ಕರೀತವ್ರೆ ಮೇಡಮ್, ಸರ್ ಕರೀತವ್ರೆ ಮೇಡಮ್. ಯಾರು ಹೇಳಿ? ಯಾರು? ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಸರ್ ಕರೀ ಬನ್ನಿ ಸರ್. ಹೇಳ್ತಾ ಅಲ್ವಾ, ಬರಕ್ಕಾಗಲ್ವಾ? ಎಲ್ಲಾಗಿದ್ದು? ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಇಲ್ಲಿ ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ ಏನಾಯ್ತು ಅಂತ. ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ, ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರೆ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ಸೊ ಇವತ್ತು ನಾನು ಎಕ್ಸ್ಕ್ಲೂಸಿವ್ ಒಂದು ಆಡಿಯೋ ಜೊತೆ ಬಂದಿದ್ದೀನಿ. ಏನು ಆಡಿಯೋ ಅಂದರೆ, ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಅವರಿಗೆ ಅವರ ಮೇಲೆ ಹಲ್ಲೆ ನಡೀತದೆ ಸ್ನೇಹಿತರೆ. ಪ್ರತಿಯೊಂದು ಸತ್ಯವನ್ನು ಲಾಯರ್ ಜಗದೀಶ್ ಅವರ ಜೊತೆ ಬಿಚ್ಚಿಟ್ಟಿದ್ದಾರೆ. ಸೊ ಏನು ಆಡಿಯೋ, ಸೊ ಪ್ರಥಮ್ ಅವರಿಗೆ ಏನಾಯಿತು, ಯಾರು ಹಲ್ಲೆ ಮಾಡಿದ್ದು, ಪ್ರತಿಯೊಂದು ಈ ಆಡಿಯೋದಲ್ಲಿದೆ. ಸೊ ಯಾರೆಲ್ಲ ಈ ಆಡಿಯೋ ನೋಡ್ಬೇಕಂತಿದ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಬನ್ನಿ ಆಡಿಯೋ ಕಡೆ ಹೋಗೋಣ. ಹಲೋ ಹೇಳಿ. ಹಲೋ ಹೇಳಿ ಸರ್. ಪ್ರಥಮ್ ಅವರಾ? ಖಂಡಿತ ನಾನೇ, ಹೇಳಿ. ಏನು ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ? ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ? ನಿಮ್ಗೆ ಒಂದು ಮಾತು ಹೇಳ? ಹೇಳಪ್ಪ. ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಏನೂ ಇಲ್ಲ. ಒಂದು ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲವೂ ರೆಡಿ ಇದೆ, ಹಾಗಂತ ಬಿಡೋ ಮಾತಿಲ್ಲ. ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ, ಸುಮ್ನೆ ಏನಾಗ್ತಿತ್ತು ಹೇಳಿ? ಏನೂ ಆಗ್ತಾ ಇರ್ಲಿಲ್ಲ. ಕಾಗೆ ಕೂತ್ಕೊಳ್ಳೋಕು, ಒಂದ್ ನಿಮಿಷ, ಕಾಗೆ ಕೂತ್ಕೊಳ್ಳೋಕು ಹಣ್ಣು ಬಿಡೋಕು ಒಂದೇ ಆಗತ್ತೆ. ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ನೀನು ಕಂಪ್ಲೇಂಟ್ ಕೊಡು ಬಿಡು, ಬೇಲ್ ಅಂತೂ 100% ಕ್ಯಾನ್ಸಲ್ ಆಗುತ್ತೆ. ನೋಡಿ, ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು, ಗಲಾಟೆ ಎಲ್ಲ. 30 ಸೆಕೆಂಡ್ ಕೇಳಿಸ್ಕೊತೀರ, ಆಮೇಲೆ ಮಾತಾಡ್ತೀನಿ. ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ, ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ. ನಾನು ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಮೊದಲಿದ್ದಂಗಿಲ್ಲ. ಈಗ ಏನು ಅಂದ್ರೆ, ಯಾರು ಒಬ್ರು ಹಿರಿಯ ಕಲಾವಿದರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ, ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳ್ಳಲ್ಲ. ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಯ್ತೀನಿ ಈವೆಂಟ್. ಯಾಕೆಂದ್ರೆ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ ನಾನು. ಹೆಚ್ಚು ಕಡಿಮೆ 5-6 ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು. ನೋ ಕುಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ. ಯಾಕೆಂದ್ರೆ ಸ್ಟಾರ್ ಕಾಸ್ಟ್ಗಳು ಮೊನ್ನೆ ಎಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ, ಅದು ಇಲ್ಲಿ ಏನಾಗೋಯ್ತು, ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ. ಎಲ್ಲಿ ದೇವಸ್ಥಾನ ಇದು? ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ಮತ್ತೆ ಯಾವ ಮುಚ್ಚು ಮರೆ, ಬಟ್ ಇದೆಲ್ಲೂ ಹೋಗೋದು. ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾಳೆ ದಿವಸ ನೀನು ಇದನ್ನ ಯಾರ ಹತ್ರ ಹೇಳಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು, ನಾಳೆ ದಿವಸ ನೀನ್ ಸಾಯಿಸ್ಗಿ ಸಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ. ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರಥಮ್? ನಿನ್ನ ಸ್ವಾರ್ಥ ಬಿಟ್ಟಾಕು. ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರನ್ನ ಹೊಡೆದಾಕ್ತಾರ ಅವ್ರು. ನಿನ್ನ ಹೊಡೆದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಅವರು? 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ? ಹೇಳಿ ಎಲ್ಲಾನು ಹೇಳಿ. ಇನ್ನೂ ನಡೆದು 48 ಗಂಟೆನೂ ಆಗಿಲ್ಲ. ಇಲ್ಲ, ಕರೆಕ್ಟ್. ಎಲ್ಲಾಗಿದ್ದು? ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಇಲ್ಲಿ ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ ಏನಾಯ್ತು ಅಂತ. ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ, ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರೆ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ. ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ. ಬರೀ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ. ಎಲ್ಲ ಬರೀ 50-100 ಕೋಟಿ ಹಾಕೋರ್ ಬರ್ತಾರೆ. 1.5 ಕೋಟಿ 2 ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾರೆ. ಇದು ಪ್ರಮೋಷನ್ಸ್ಗೆ ದುಡ್ಡಿಲ್ಲ, ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ. ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರು ವಿಶ್ವಾಸಕ್ಕೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನಿ ಅಣ್ಣ, ಅಷ್ಟೇ. ಇದ್ರ ಆಯ್ತಾ ಇದೆ ನಿಮ್ಗೆ ಅಂದ್ರು. ನಾನು ಏನಂದೆ ಗೊತ್ತಾಗ ಅಣ್ಣ, ಫಸ್ಟ್ ದೇವ್ರು, ಆಮೇಲೆ ಬಿಟ್ಟವ್ರು. ಅಣ್ಣ, ಟ್ರಂಪ್ ಬಂದ್ ಕೂತಿದ್ರು, ದೇವ್ರಿಗಿಂತ ದೇವ್ರ ದೊಡ್ಡವರು, ಟ್ರಂಪ್ ದೊಡ್ಡವರು ಒಂದೇ. ಅಲ್ಲಿದ್ದ ಹೆಂಗಸೆಲ್ಲ ಜೋರಾಗಿ ನಗಕ್ ಶುರು ಮಾಡೋರು. ಟ್ರಂಪ್ ದೊಡ್ಡವರು, ದೇವ್ರ ದೊಡ್ಡವರು ಒಂದೇ. ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು. ದೇವ್ರೆ, ನಿಮ್ಮನ್ನ ಅಡ್ಡ ಹಾಕಿದ್ಯಾರು ಪ್ರಥಮ್? ಅದೇ ವಿಚಾರ. ಅಲ್ಲಿ ಬಂದೆ, ದೇವಸ್ಥಾನ ಬಂದೆ, ದೇವ್ರ ಫಸ್ಟ್, ಆಮೇಲೆ ದೇವ್ರ ಪೂಜೆ ಆಗತ್ತೆ. ಏನೂ ತಿನ್ನಿಲ್ಲ, ಬೆಳಗ್ಗೆ ನೀರು ಕುಡ್ದಿರಲಿಲ್ಲ. ಇದು ಸತ್ಯ. ದೇವ್ರ ಪೂಜೆ ಊಟಕ್ಕೆ ಕೂತಿದೆ. ಮಾತ್ರ ಬಂದ್ಬಿಡ್ತಾರೆ. ನಾನು ತಿನ್ನಲ್ಲ, ಹೋಗ್ಕೊಡ್ರಿ ಇಲ್ಲ. ಬಟ್ ಇತ್ತೀಚೆಗೆ ಸ್ವಲ್ಪ ಫಿಟ್ ಇದು ಕಡೆ ಆಗೈತೆ ನಂದು ನಾನ್ ವೆಜ್ ಆದ್ರೆ. ಊಟಕ್ಕೆ ಏನ್ ಕೂತ್ಕೊಂಡೆ, ಅಲ್ಲಿ ಊಟ ತಕ್ಷಣ ಕಾರ್ ಬಂದೆ. ಒಂದು 20-22 ಜನ ಹುಡುಗರು ಎಲ್ಲ ಕಾರ್ನ ರೌಂಡ್ ಅಪ್ ಮಾಡ್ಕೊಂಡ್ರು.
ಸರ್ ಕರೀತವ್ರೆ ಮೇಡಮ್. ಹಾ ಸರ್ ಕರೀತವ್ರೆ ಮೇಡಮ್. ಹಾ ಯಾರು ಹೇಳಿ? ಯಾರು ಸರ್ ಅಲ್ಲ, ಅವ್ರು ಹೇಳಿದ್ದು, ನಾನು ಕೇಳಿದ್ದು. ಯಾರು ಹೇಳಿ? ಹಾ ಸರ್ ಕರೀ ಬನ್ನಿ ಸರ್. ಹಾ ಹೇಳ್ತಾ ಅಲ್ವಾ ಬರಕ್ಕಾಗಲ್ವಾ? ಹಾ ಹಾ ಬ್ರದರ್ ನಂಗೆ ಯಾರು ಅಂತಲೇ ಗೊತ್ತಿಲ್ಲ. ಯಾರು ಹೇಳಿ? ಹಾ ಅಲ್ಲಿ ಹಿಂದ್ಗಡೆ ಕೂತವನೊಬ್ಬ ನನ್ ಕಿವಿಲಿ, ಸಾರ್ ಅವ್ರು ದೊಡ್ಡ ಹ್ಯಾಂಡ್ ಹೋದ್ರು. ಹಾ ಹೌದಾ? ದೊಡ್ಡ ಹ್ಯಾಂಡ್ ನಿನ್ ಕೈ 15 ಅಡಿ ಆಯ್ತಾ ಅಂದೆ. ನಿಮ್ಮ ಹತ್ರ ಜೊತೆ ಬುಲೆಟ್ ಬುಲೆಟ್ ನೋಡಿ, ಬೆಳಗ್ಗೆ 3.5 hour ಇಂದ ಅಲ್ಲೇ ಇದ್ದ ಬುಲೆಟ್. ನಿನ್ ಜೊತೆ ಇದ್ದ? ಅವ್ರು ನನ್ ಜೊತೆ ಅಲ್ಲ, ರೌಡಿಗಳ ಜೊತೆಗೆ. ರೌಡಿಗಳ ಜೊತೆ? ಯಾರು ಹೇಳ್ತೀನಿ ರೀ. ಅಲ್ಲಿ ಹೋದೆ, ಆಯ್ತು ಬರ್ಲೇಬೇಕು ಸರ್ ಬರ್ಲೇಬೇಕು. ಇಲ್ಲ ಬ್ರದರ್ ದಯವಿಟ್ಟು ಬೇಡ, ನಿಮ್ ಕೈ ಮುಗಿತೀನಿ. ಮುಂದ್ಗಡೆ ಇನ್ನಿಬ್ರು ಬಂದು ನಿಂತ್ಕೊಂಡು, ಸರ್ 1 ನಿಮಿಷ ಬಂದು ಹೋಗಿ ಕರೀತಾ ಕೇಳಿಸ್ತಾ ಇಲ್ವಾ? ಇಲ್ಲೋ ಮಾತ್ರ ವರ್ಷ ಬುಲೆಟ್ ಎಲ್ಲಿದೆ ಅವಾಗ? ಬುಲೆಟ್ ರೌಡಿಗಳ ಜೊತೆ ಕೂತಿದ್ದ, ಅಂದ್ರೆ 50 ಅಡಿ ದೂರದಲ್ಲಿ ರೌಡಿಗಳ ಜೊತೆಗೆ. ಅದು ಯಾರು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆಗೆ. ಅವನೇನ್ ಬಿಡ್ಸಕ್, ಅವನೇನ್ ಇದನ್ನೆಲ್ಲ ಸ್ಟಾಪ್ ಮಾಡು ಅಂತ ಹೇಳಿಲ್ಲ? ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ. ಏನೇನ್ ವೆಪನ್ ಹೇಳ್ತೀನಿ ರೀ. ಹೋದೆ, ಕೂತ್ಕೊಂಡೆ ಅಣ್ಣ. ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ, ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ. ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ? ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು, ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ. ಈ ವಿಷಯ ಗೊತ್ತಾ ನಿಮ್ಗಿದು? ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ. ಅಣ್ಣ ದಯವಿಟ್ಟು ಈ ವಿಷಯ ಎಲ್ಲ ಹೊರಗಡೆ ಹೇಳ್ಬೇಡಿ, 2 ದಿನ ಕೇಸ್ ಆಗ್ತಾ ಇದೆ. ಅಲ್ಲ ಕರೆಕ್ಟ್ ಆಯ್ತು ಹೇಳಿ. ಅಲ್ಲಿಂದ ಹೊರಗಡೆ ಹೋದೆ, ಕರ್ಕೊಂಡು ಹೋಗು. ಅದು ದೇವಸ್ಥಾನದಿಂದ 50 ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸಾರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ? ದೇವಸ್ಥಾನ ಅಂದ್ರೆ ಇದಕ್ಕಲ್ಲ, ಈ ಪೂಜೆಗೆ ಅಂತ ಕರ್ಸಿ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇಷ್ಟಲ್ಲ ಅಂತ ಕರ್ಸಿದ್ರು. ಅಣ್ಣ ಊರ್ ಮಧ್ಯೆ ಕಾಡಣ, ಅದು ಮಾತಾಡೊಂದು 8 ತಿಂಗಳಾಗಿತ್ತ ಹೇಳಿ. ನಾನು ನೀವು ಮಾತಾಡೋದು 8 ತಿಂಗಳು. ಯಾಕೆಂದ್ರೆ ಸಿಕ್ಕಾಗ ಒಬ್ರನ್ನೊಬ್ರು ಗೌರವಿಸ್ಕೊಳ್ಳೋ ಪ್ರೀತಿ ಇದೆ, ನನ್ನ ಜೊತೆಲೇನಿಲ್ಲ. ನಿಮ್ ಹೋರಾಟ ಬೇರೆ, ನೋಡಲ್ಲ ಅಂತಲ್ಲ, ನಾನು ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ. ಹಾಗಂತ ನಿಮ್ ಜೊತೆ ನಾನಿಲ್ಲ, ನಿಮ್ಗೂ ನಂಗೂ ಸಂಬಂಧ ಇಲ್ಲ. ಯಾಕೆ ನಿಮ್ದು ಹೋರಾಟದ ಹಾದಿ, ನನ್ನ ಹಾದಿನೇ ಬೇರೆ. ನನ್ ಸಿನಿಮಾ, ಯಾಕೆ ನಾನು 6 ಕೋಟಿ ಸಿಗಾಕೊಂಡ್ಬಿಟ್ಟಿದ್ದೀರಣ್ಣ. ಸೊ ಹಿಂಗಿತ್ತು ಎಲ್ಲ ಕರೆದು. ಸರಿ ಆಯ್ತು. ಅಲ್ಲಿದ್ದವ್ರು ಯಾರು? 20 ಜನ ಇದ್ದವ್ರು ಯಾರು ಅಲ್ಲಿ? ಕೂತ್ಕೊಂಡೆ. ಹಲೋ ಅದಂತೆ ಬಾಸ್ ಬಗ್ಗೆ ಯಾರು ಜಾಸ್ತಿ ಮಾತಾಡ್ತಾ ಇದ್ದೆ ಬಾಸ್? ಯಾರ ಬಗ್ಗೆ ಹೇಳಿ?